ತುಂಬ ಒಳ್ಳೆ ಕ್ವಶನ್ ಬ್ರದರ್. ಕುಮಾರಸ್ವಾಮಿ ಅವರೇ, ತಾವು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ತಮ್ಮ ಬಗ್ಗೆ ಭಾಳಷ್ಟು ಗೌರವವನ್ನು ಇಟ್ಕೊಂಡಿದ್ದೀನಿ. ನೀವು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿ ನೀವು ನುಣುಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೇಳಿಬಿಟ್ರೆ ನುಣುಚ್ಕೊಳ್ಳೋಕೆ ಸಾಧ್ಯನಾ? ಹಾಗಾದರೆ 2 ದಿನದ ಮುಂಚೆ ಹಾಸನದಲ್ಲಿ 2 ದಿನದ ಮುಂಚೆ ಇಲೆಕ್ಷನ್ ಸಂದರ್ಭದಲ್ಲಿ, ಚುನಾವಣೆಗೆ 2-3 ದಿನದ ಮುಂಚೆ ಹೋಗಿ ಇದೇ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಪ್ರಜ್ವಲ್ ಬೇರೆ ಅಲ್ಲ, ನಿಖಿಲ್ ಬೇರೆ ಅಲ್ಲ, ಪ್ರಜ್ವಲ್ ರೇವಣ್ಣ ನನ್ನ ಮಗ, ಇವನನ್ನ ನೀವು ಗೆಲ್ಲಿಸಿ ತಗೊಂಡು ಬನ್ನಿ, ನಿಮ್ಮ ಕಾಲು ಮುಗಿತೀನಿ ಅಂತ ಹೇಳಿದಂಥ ಕುಮಾರಸ್ವಾಮಿ ಅವರು ಈಗ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿದ್ರೆ ಕೈ ತೊಳ್ಕೊಂಡಂಗಾಗತ್ತಾ? ಇವತ್ತು ನಿಮ್ಮ ಬದ್ಧತೆಯನ್ನು ನಾವು ಕ್ವಶನ್ ಮಾಡಬೇಕಾಗತ್ತೆ. ನೋಡಿ, ಹಾಗಾದ್ರೆ ಅದು ವಿಚಾರ ಸತ್ಯ, ಅದು ವಿಚಾರ ಅವ್ರಿಗೆ ಗೊತ್ತಿತ್ತು ಅಂತ ಅರ್ಥನಾ ತಾವು ಕೇಳೋ ಪ್ರಶ್ನೆ? ಹಾಗಾದ್ರೆ ಅವ್ರೇನು ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅದು ಸುಳ್ಳು ಅನ್ನಂಗಾಯ್ತು. ರಾಜಕೀಯ ಲಾಭಕ್ಕೆ, ರಾಜಕೀಯ ಅಪಪ್ರಚಾರ, ಇದನ್ನೆಲ್ಲ ಬೇರೆ ಕಡೆ ಇಡೋಣ ರೀ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ರಾಜಕಾರಣವನ್ನು ಇದರಲ್ಲಿ ತರೋದು ಬೇಡ. ಇವತ್ತು ನಾನು ಕ್ಯಾಂಪೇನಿಂಗ್ ಹೋಗೋದನ್ನ ಬಿಟ್ಟು ಇದನ್ನ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತಂದರೆ ರಾಜಕೀಯಕ್ಕಾಗಿ ಮಾಡ್ತಾ ಇಲ್ಲ. ಅವರ ಬದ್ಧತೆಯನ್ನು ಇವತ್ತು ನಾನು ಕೇಳ್ತಾ ಇದ್ದೀನಿ. BJP ಅವರ ಬದ್ಧತೆ ಏನು? ಭಾಳಷ್ಟು ಗಂಭೀರವಾಗಿ ನಾವು ಪರಿಗಣಿಸಿದ್ದೀವಿ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಈಗಾಗಲೇ ಇದ್ರ ಬಗ್ಗೆ SITಯನ್ನು ಫಾರ್ಮ್ ಮಾಡಿದ್ದೀವಿ. ಇಬ್ಬರು IPS ಆಫೀಸರ್ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಕೆಲಸ ಮಾಡಿದಂಥ ಸೀಮಾ ಲಾಟ್ಕರ್ ಅವರು ಇದ್ದಾರೆ. ಇಬ್ಬರು ಮಹಿಳೆಯರು ಕೂಡ ಇದರಲ್ಲಿ ಸದಸ್ಯರಾಗಿದ್ದಾರೆ. BK ಸಿಂಗ್ ಅವರು ಕೂಡ ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ನಾವು ಭಾಳ ಸೀರಿಯಸ್ ಆಗಿದ್ದೀವಿ. ನಾವು ತನಿಖೆಯನ್ನು ಶುರು ಮಾಡಿದ್ದೀವಿ. ಬಟ್ BJP ಅವ್ರ ಸ್ಟ್ಯಾಂಡ್ ಏನು? ಅವರು ಫಾರಿನ್ಗೆ ಹೋಗಿಬಿಟ್ಟಿದಾರಲ್ಲಪ್ಪ. ಫಾರಿನ್ಗೆ ಹೋಗಿದ್ದಾರೆ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಂತ ಕೇಳ್ತೀರಾ ನೀವು? ಅದಕ್ಕೆ ಹೇಳಿದ್ದು ನಾವು ಇಂಟರ್ಪೋಲ್ ಬಳಕೆ ಮಾಡ್ಕೊಳ್ಳಿ, ಅವರನ್ನು ದೇಶಕ್ಕೆ ವಾಪಸ್ ತಗೊಂಡು ಬರಲಿ ಅಂತ ಹೇಳ್ತಾ ಇರೋದು. ಖಂಡಿತವಾಗ್ಲೂ ನೋಡಿ, ಗೃಹ ಸಚಿವರ ಹತ್ರನೂ ನಾನು ಮಾತಾಡಿದ್ದೀನಿ. ಏನೇನು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಹೌದು, ನಾನು ಅದನ್ನೇ ಹೇಳಿದ್ದು. ನಾನು ಅದಕ್ಕೆ ಹೇಳ್ತಾ ಇರೋದು, ಪಾಪ BJPಯ ಮಹಿಳಾ ಮಣಿಗಳು ಎಲ್ಲಿದ್ದಾರೆ? ಮಂಗಲಕ್ಕ ಅಂಗಡಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ದೊಡ್ಡದಾಗಿ ಜೋರಾಗಿ ಒಂದು ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತಾಗಲೇಬೇಕು. ಸಹಸ್ರಾರು ಸಂಖ್ಯೆಯಲ್ಲಿ ಮಂಗಲ ಅಂಗಡಿಯವರು ಇವತ್ತು ಪ್ರತಿಭಟನೆಯನ್ನು ಮಾಡಬೇಕು. ಈ ವಿಚಾರವನ್ನು ಅವರು ಖಂಡಿಸಬೇಕು. ಬೆಳಗಾವಿಯಲ್ಲಿ ಹುಬ್ಬಳ್ಳಿ ಆದಂಥ ಘಟನೆ ನಮ್ಮ ಮಗಳ ಸಮಾನ ಅವಳು, ಅದನ್ನೂ ಖಂಡಿಸಿದ್ದೀರಾ. ಇದನ್ನೂ ನೀವು ಹೊರಗಡೆ ಬಂದು ಖಂಡಿಸಬೇಕು. ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಭಾಷಣದಲ್ಲಿ ತಾವು ಮಾತನಾಡ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂಥ ಈ ವಿಚಾರವನ್ನು ತಾವು ಭಾಷಣದಲ್ಲಿ ಇವತ್ತು ಮಾಡಬೇಕಾಗತ್ತೆ. ತಮ್ಮ ಅಲಯನ್ಸ್ ಪಾರ್ಟ್ನರ್ ಈ ರೀತಿ ಮಾಡಿದ್ದಾರೆ ಅಂತ ಜನರ ಎದುರುಗಡೆ ತಾವು ಇವತ್ತು ಹೇಳಬೇಕಾಗತ್ತೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ. ನಾನು ಕೇಳಿರೋ ಪ್ರಕಾರ ಒಂದಿಬ್ಬರು ಕಮಿಷನರ್ ಇದ್ದಾರೆ, CMC ಕಮಿಷನರ್, ಇವರು ಪೊಲೀಸ್ ಆಫೀಸರ್ಸ್ ಇದ್ದಾರೆ. ನನ್ನ ಕೇಳಿರೋದು ಅದೆಷ್ಟು ಪರಿಶಿಷ್ಟ ಜಾತಿಯವರಿದ್ದಾರೆ, ಪರಿಶಿಷ್ಟ ಪಂಗಡದವರಿದ್ದಾರೆ, ಮನೆಯಲ್ಲಿ ಕೆಲಸ ಮಾಡೋವಂಥವ್ರು ಇದ್ದಾರೆ, 50 ವರ್ಷದವ್ರು ಇದ್ದಾರೆ, 16 ವರ್ಷದಿಂದ 50 ವರ್ಷದವರೆಗೆ, 16 ವರ್ಷದಿಂದ 50, 55, 60 ವರ್ಷದವರೆಗಿನ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಸೊ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಯಾವ ಒತ್ತಡಕ್ಕೆ ಮಣಿದಿದ್ದಾರೋ, ಏನು ಇವರು ಅಧಿಕಾರದ ದರ್ಪವನ್ನು ತೋರಿಸಿದಾರೋ, ಏನು ಹೆದರಿಸಿದಾರೋ, ಏನು ಬ್ಲ್ಯಾಕ್ ಮೇಲ್ ಮಾಡಿದಾರೋ, ಇದಕ್ಕೆ ಉತ್ತರ ಕೊಡಬೇಕಲ್ಲ ಕುಮಾರಸ್ವಾಮಿ ಅವರು. ಬರೀ ಉಪ್ಪು ತಿಂದ್ರೆ ನೀರು ಕುಡಿತಾರೆ ಅಂತಂದ್ರೆ
ಸಂಪೂರ್ಣವಾಗಿ ಈ ನೊಂದವರು, ಈ ಸಂತ್ರಸ್ತರ ಪರವಾಗಿ ನಾವು ನಿಲ್ತೀವಿ. ಮತ್ತು ಅವರ ಪರಿವಾರದವ್ರಿಗೂ ಕೂಡ, ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಕೂಡ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೀನಿ, ಏನೆಲ್ಲ ಈ ಹೆಣ್ಮಕ್ಳ ಮರ್ಯಾದೆಯನ್ನು ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ಪಾಪ ಆ ಹೆಣ್ಮಕ್ಳು ಯಾವ ಒತ್ತಡಕ್ಕೋ ಯಾವ ಕಾರಣಕ್ಕೋ ಇದ್ದಾರೋ ಗೊತ್ತಿಲ್ಲ. ಆದರೆ ನಾವು ಮಾತ್ರ ಒಬ್ಬ ಮಹಿಳೆಯಾಗಿ, ಒಬ್ಬ ಸಚಿವೆಯಾಗಿ ನಾನು ಅವ್ರ ಬೆನ್ನಿಗೆ ನಿಂತ್ಕೊಳ್ತೀನಿ, ಅವ್ರಿಗೆ ಧೈರ್ಯ ಕೊಡ್ತೀನಿ. ಬಟ್ ಗೌಪ್ಯತೆಯನ್ನು ನಾವು ಕಾಪಾಡಬೇಕಾಗುತ್ತೆ. ಹೌದು. ಇದರ ಒಂದು ಇದು ಹೋಗ್ಬಿಡುತ್ತೆ. ಡಿಫ್ರೆಂಟ್ ಇಶ್ಯೂಗೆ ನೀವು ಇವತ್ತು ಸಾಯಂಕಾಲನೇ ಮಾತಾಡಿ ಆಗಿಲ್ಲ ಆನ್ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.